ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಒಂದು 3-4 ಡೇಸ್ ಆಗಿಬಿಟ್ಟಿದ್ದೆ ಮಂತ್ರಾಲಯ ಲಾಗೆ ಲಾಸ್ಟ್ ಹಾಕಿರೋದು. ಅದಾದಮೇಲೆ ಲಾಗೇ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ 3 ಡೇಸ್ದು ಲಾಗ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅಲ್ಲಿಂದ ಬಂದಾದಮೇಲೆ ಶೂಟ್ಸ್ ಎಲ್ಲ ಪೆಂಡಿಂಗ್ ಉಳ್ಕೊಬಿಟ್ಟಿತ್ತು. ಸೊ ಇವತ್ತು ಶೂಟ್ ಮಾಡೋಣ ಅಂತ ಹೊರಟಿದ್ವಿ. ಇವತ್ತು ನಾವು ಬಂದಿರೋದೇ ಕತ್ರಿಗುಪ್ಪೆಯಲ್ಲಿ ಲೊಕೇಟ್ ಆಗಿರೋ ಕಲ್ಬ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ. ಆ್ಯಕ್ಚುಲಿ ಇಲ್ಲಿ ಬಾರ್ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಡೇ ಟೈಮ್ ಹೋಗಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು, ಲೈಕ್ ಫೋಟೋಸ್ಗೆಲ್ಲ. ಬಟ್ ಈ ಟೈಮೂ ಚೆನ್ನಾಗಿದೆ, ಲೈಕ್ ಒಂಥರ ವೆದರ್ಗೂ ಕನ್ನಡ ಸಾಕ್ಸ್ ಹಿಂದೆ ಬರ್ತಾ ಇರುತ್ತೆ. ಸೊ ಎಲ್ಲನೂ ತುಂಬ ವೆದರ್ ಚೆನ್ನಾಗಿತ್ತು ಆ್ಯಂಡ್ ಆಲ್ಸೋ ಊಟನೂ ಕೂಡ ಚೆನ್ನಾಗಿತ್ತು. ಸೊ ಇದು ಶೂಟ್ಸ್ ಇದ್ದಿದ್ದರಿಂದ. ಬಟ್ ನನಗೇನು ಮಿಸ್ಟೇಕ್ ಆಯಿತು ಅಂದರೆ, ಲೈಕ್ ಕರೆಂಟ್ ಅಷ್ಟೊಂದು ಲೈಟಿಂಗ್ಸ್ ಇರಲಿಲ್ವಲ್ಲ. ಸೊ ಶೂಟ್ಸ್ ಎಲ್ಲ ತೊಗೊಳೋಕ್ಕೆ ಸ್ವಲ್ಪ ಫೇಸ್ ಎಲ್ಲ ಬ್ಲ್ಯಾಕ್ ಬರ್ತಿತ್ತು. ಬಟ್ ಅದೇ ಟೈಮಲ್ಲಿ ಹಾಗೆ ತೊಗೊಂಡೆ, ಏನೂ ಮಾಡೋಕ್ಕಾಗಲ್ಲ ಅಂತ. ಸೊ ಇವತ್ತು ಫಸ್ಟ್ ಟೈಮ್ ನಾನು ನನ್ನ ಹಸ್ಬೆಂಡ್ನ ಕರ್ಕೊಂಡು ಇದಕ್ಕೆ ಬಂದಿತ್ತು, ಆ್ಯಕ್ಚುಲಿ ಕ್ಲಬ್ಗೆ. ಸೊ ತುಂಬ ಚೆನ್ನಾಗಿತ್ತು. ನನಗೆ ಒಂಥರ ಡಿಫ್ರೆನ್ಸ್ ಎಕ್ಸ್ಪೀರಿಯೆನ್ಸ್ ಇತ್ತು. ಅವ್ರಿಗೂ ಯಾವ ರೀತಿ ಯಾವತ್ತೂ ಬಂದಿರಲಿಲ್ಲ ಈ ರೀತಿ ಪ್ರಮೋಷನ್ ಕೊಲಾಬ್ರೇಷನ್ಗೆಲ್ಲ ಯಾವ ರೀತಿ ಹೋಗೋದು ಏನು ಅಂತ. ಅವರು ಕೂಡ ಬರೋದಕ್ಕೆ ಒಂಥರ ಹಿಂಜರಿತಿದ್ರು. ಬಟ್ ನನಗೆ ಹೋಗೋದಕ್ಕೆ ಅದು ಸ್ವಲ್ಪ ತುಂಬ ದೂರ ಇತ್ತು. ಮತ್ತು ಮಾರ್ನಿಂಗ್ ಟೈಮ್ ಆಗಿದ್ದರೆ ಎಷ್ಟೇ ದೂರ ಇದ್ದರೂ ಹೋಗ್ತಿದ್ದೆ. ಬಟ್ ಇದೊಂಥರ ನೈಟ್ ಇತ್ತಲ್ವ, ಸೊ ಅದಕ್ಕೋಸ್ಕರ ಅವ್ರನ್ನೇ ಕರ್ಕೊಂಡು ಹೋಗಿದ್ದೆ. ಚೆನ್ನಾಗಿತ್ತು, ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ವೀಡಿಯೋಸ್ನೂ ಕೂಡ ಇಟ್ಕೊಟ್ರು, ಲೈಕ್ ಏನು ಬೇಜಾರೇನು ಮಾಡ್ಕೊಳ್ಳಿಲ್ಲ, ಇನ್ನೂ ತೊಗೊಳಂಗಿರೋ ತಗೋ ಅಂತೆಲ್ಲ ಹೇಳ್ತಿದ್ರು. ಹಂಗೆ ಮಾತಾಡ್ತಿದ್ವಿ. ಅವ್ರ ಫ್ರೆಂಡ್ಗೆಲ್ಲ ವಿಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸ್ತಾಯಿದ್ರು. ಸೊ ಈ ರೀತಿ ಬಂದಿದ್ದೀವಿ ಅಂತ. ಅವ್ರಿಗೇನೋ ಒಂಥರ ಖುಷಿ ಅನಿಸುತ್ತೆ ಮೇ ಬಿ ಈ ಥರ ಎಲ್ಲ ಹೋಗೋದು. ಸೊ ಇಲ್ಲಿ ಆಲ್ಕೋಹಾಲ್ ಇದೆ, ಮಾಮೂಲಿ ಮಾಕ್ಟೈಲ್ಸ್ ಇದೆ. ಬಟ್ ನಾವು ಆಲ್ಕೋಹಾಲ್ ಇದು ಮಾಡೋದು ಇಲ್ಲ. ಜಸ್ಟ್ ನಮಗೇನು ಬೇಕೋ ಅದನ್ನು ಮಾತ್ರ ತಿಂದ್ವಿ ಅಷ್ಟೇ. ವಿಡಿಯೋ ಶೂಟ್ಗೆ ಅವರು ಮೇಯ್ನಲ್ಲಿ ಫೋಕಸ್ ಆಗಿದ್ದಕ್ಕೆ ಮಾನ್ಸೂನ್ ರಿಲೇಟೆಡ್ ಆಗಿರೋವಂಥ ಕಾರ್ನ್ ಚೀಸ್ ಪಿಜ್ಜಾ, ಪನ್ನೀರ್ ಕಬಾಬ್, ಮಸಾಲ ವಡ, ಲೈಕ್ ಆ ಥರ ಗೋಬಿ ಆ ಟೈಪ್ ಕೊಟ್ಟಿದ್ದರು. ಸೊ ಅದೆಲ್ಲ ಒಂದೊಂದು ಪ್ಲೇಟ್ ಇತ್ತು. ಬಟ್ ಅಷ್ಟು ತಿನ್ನೋಕ್ಕಾಗಲಿಲ್ಲ. ಒಂದು 2 ಪೀಸ್ ಮಾತ್ರ ತಿನ್ಕೊಂಡ್ವಿ. ಸೊ ಇಲ್ಲೆಲ್ಲ ಪಾರ್ಸಲ್ ಎಲ್ಲ ಮಾಡಲ್ಲ ಅಲ್ವಾ, ಸೊ ಸಾಕು ಅಂತ ಹೇಳಿದ್ವಿ. ಅದಾದಮೇಲೆ ಸೊ ನಾವು ಹೋಗಿದ್ದಿದ್ದೆ ಮಂಡೇ ಇರೋದ್ರಿಂದ ನಾನ್ ವೆಜ್ ಏನು ತಿನ್ನೋದಕ್ಕಾಗಲಿಲ್ಲ. ವೆಜ್ಜಲ್ಲೇ ಟ್ರೈ ಮಾಡೋಣ ಅಂದ್ಕೊಂಡ್ವಿ. ಅದಾದಮೇಲೆ ನಾನ್ ವೆಜ್ ದಿನವೇ ಹೋಗ್ಬೋದಿತ್ತು ಅಂತ ನೀವು ಹೇಳ್ಬೋದು. ಬಟ್ ನಮ್ಗೆ ಟೈಮ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅವತ್ತು ರಜೆ ಹಾಕಿದ್ರು ಮಂಡೇ. ಬೇರೆ ಕಡೆ ಎಲ್ಲೋ ಕೆಲಸಕ್ಕೆ ಇದು ಇಂಟರ್ವ್ಯೂ ಇದೆ ಅಂತ ರಜೆ ಹಾಕಿದ್ರು. ಅದಕ್ಕೋಸ್ಕರನೇ ಅವತ್ತೇ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಚೆನ್ನಾಗಿತ್ತು ಒಂಥರ. ನನಗೆ ಇಷ್ಟ ಆಗಿತ್ತು ಅಂದರೆ ಅಲ್ಲಿ ಬಿಸಿ ಬಿಸಿ ಚಾಕ್ಲೇಟ್ ಕೇಕ್ಗೆ ಬಿಸಿ ಬಿಸಿ ಚಾಕ್ಲೇಟ್ನ ಹಾಕ್ಕೊಡ್ತಾರೆ. ತುಂಬ ಒಂಥರ ಹಾರ್ಲಿಕ್ಸ್ ಲೈಕ್ ಟೈಪ್ ಇತ್ತು. ತುಂಬ ಇಷ್ಟ ಆಯಿತು. ಅದಾದಮೇಲೆ ಮಾಕ್ಟೈಲ್ಸ್ನು ಕುಡಿದ್ವಿ. ಸೊ ವೀಡಿಯೋ ಶೂಟೆಲ್ಲ ಮಾಡಿಕೊಂಡು ಇಟ್ಕೊಂಡೆ. ಅದಾದಮೇಲೆ ಬಂದು ಕುತ್ಕೊಂಡು ನಿಧಾನಕ್ಕೆ ಮಾತಾಡ್ತಿದ್ದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಏನೊಂದು ಬೆನಿಫಿಟ್ ಆಯಿತು ಅಂದರೆ, ನಿಧಾನಕ್ಕೆ ಎಲ್ಲ ಐಟಮ್ಸ್ ಕೊಟ್ಟರು. ನಾವು ಹೋಗಿತ್ತು ಒಂದು 8 ಅಂತ ಅಂದ್ಕೊಂಡ್ರು ಒಂದು 10 o'clockವರೆಗೂ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ, ಒಂದು 2 hours. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಎಲ್ಲ ಕೂಡ ಹಿಂದೆ ತುಂಬ ಜನ ಎಲ್ಲ ಇದ್ದರು. ಆ್ಯಂಡ್ ಆಲ್ಸೋ ಮೇಲೂ ಕೂಡ ಆ್ಯಂಬಿಯನ್ಸ್ ಚೆನ್ನಾಗಿತ್ತು. ಒಂಥರ ಗಾಳಿ ತುಂಬ ಚೆನ್ನಾಗಿ ಬೀಸ್ತಾ ಇತ್ತು. ಹಂಗೆ ಮಾತಾಡಿಕೊಂಡು ಸುಮ್ಮನೆ ಕೂತ್ಕೊಂಡಿದ್ವಿ. ಸೊ ಅದಾದಮೇಲೆ ನೆಕ್ಸ್ಟು ಪ್ರಮೋಷನ್ ಯಾವುದ್ಯಾವುದಿದೆ ಅಂತ ಹಂಗೆ ನೋಟ್ ಮಾಡಿ ಇಟ್ಕೋತಿದ್ದೆ. ಫಸ್ಟ್ ಟೈಮ್ ಈ ಥರ ಇತ್ತಲ್ವ, ಸೊ ಹೋಗಿ ನೋಡೋಣ ಈ ರೀತಿ ಮಾಡ್ಬೋದಾ ಇಲ್ವಾ ಅಂತ. ಬಟ್ ಒಬ್ಬರೇ ಆದರೆ ಹೋಗೋದಕ್ಕಾಗಲ್ಲ. ಈ ರೀತಿ ಮನೇಲಿ ಯಾರಾದರೂ ಸಪೋರ್ಟ್ ಮಾಡೋರ ಥರ ಇದ್ದರೆ ವಿಸಿಟ್ ಮಾಡ್ಬೋದು ಅಷ್ಟೇ. ಸೊ ಇಲ್ಲಿನ ಆ್ಯಂಬಿಯನ್ಸ್ ಬಂದು ಔಟ್ಸೈಡ್ ಒಂಥರ ಲೈಕ್ ಅದು ಯೂನಿಕ್ಕೆ ತುಂಬ ಸೂಪರಾಗಿ ಮಾಡಿದ್ದಾರೆ. ಚೆನ್ನಾಗಿತ್ತು. ನನಗೊಂಥರ ಇಷ್ಟ ಆಯಿತು. ಅದಾದಮೇಲೆ ಇಲ್ಲಿನ ಫುಡ್ಡು ಒಂದು ನಾನ್ ವೆಜ್ಜಲ್ಲೂ ಪಿಜ್ಜಾ ಎಲ್ಲ ಇದೆ. ಬಟ್ ಏನಂದರೆ ಫ್ರೆಂಡ್ಸ್ ಜೊತೆ ಬರಬೇಕು, ಮತ್ತು ಏನಾದರೂ ಜಾಸ್ತಿ ಊಟ ಮಾಡೋರ ಜೊತೆ ಬರಬೇಕು. ನಾವಂತೂ ಜಾಸ್ತಿ ಊಟ ಮಾಡೋದಕ್ಕೆ ಆಗಲಿಲ್ಲ. ಸ್ವಲ್ಪ ಮಾತ್ರ ತಿಂದ್ವಿ. ಸ್ವಲ್ಪದಕ್ಕೇ ನಮಗೆ ಹೊಟ್ಟೆ ತುಂಬ್ದಂಗೆ ಅನಿಸ್ಬಿಡ್ತು. ಹೆಂಗೋ ಹಿಂಗೋ ಮಾಡಿ ಕಷ್ಟಪಟ್ಟು ತಿಂದ್ವಿ. ತಿಂದಾದಮೇಲೆ ಒಂಥರ ಹೊಟ್ಟೆ ಒಂಥರ ಅದು ಮನೆ ಊಟ ತಿನ್ನೋದಕ್ಕೂ ಔಟ್ಸೈಡ್ ತಿನ್ನೋದಕ್ಕೂ ಒಂಥರ ಇರುತ್ತಲ್ವ. ಅಷ್ಟೊಂದೇನು ನಮಗೆ ಅಡ್ಜಸ್ಟ್ ತುಂಬ ಇತ್ತು. ಟೇಸ್ಟ್ ಚೆನ್ನಾಗಿತ್ತು, ನಮಗೆ ತಿನ್ನೋದಕ್ಕಾಗಲಿಲ್ಲ. ಸೊ ಬೇರೆಯವ್ರಿಗೆ ಇಷ್ಟ ಆಗುತ್ತೆ ಅನಿಸುತ್ತೆ. ಸೊ ಅದಾದಮೇಲೆ ನಾವು ಹೊರಟ್ವಿ. ಸೊ ನಮ್ಮ ಮನೆಯಿಂದ ಡೈರೆಕ್ಟೇ ಬಸ್ ಇತ್ತು. ಸೊ ಅದನ್ನೇ ನೋಡ್ತಾ ಇದ್ದೆ. ಎಲ್ಲ ಕಡೆಗೂ ಬಸ್ ಇದೆಯಲ್ಲ, ನಾನೇ ಪ್ರತಿ ಸತಿ ರ್ಯಾಪಿಡೋ ಅದು ಇದು ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ವಿ. ಅದಾದಮೇಲೆ ಈ ಟೈಮಲ್ಲಂತೂ 10 ಮೇಲೆ ಫುಲ್ಲು ಎಲ್ಲ ಟ್ಯಾಕ್ಸಿಗಳೇ ಜಾಸ್ತಿ ಓಡಾಡ್ತಿದ್ದಿತ್ತು. ಸೊ ಅದಾದಮೇಲೆ ಹಂಗೆ ಮಾತಾಡ್ಕೊಂಡು ನಾನು ನನ್ನ ಹಸ್ಬೆಂಡು ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದಾದಮೇಲೆ ಒಂದು ಜ್ಯೂಸ್ ಅಂಗಡಿಲಿ ಲೆಮನ್ ಸೋಡಾ ತೊಗೊಂಡು ಕುಡಿದ್ವಿ. ಯಾಕಂದರೆ ಅದು ಹೊಟ್ಟೆ ಒಂಥರ ಅನಿಸ್ತಿತ್ತಲ್ಲ. ಸೊ ಅದಕ್ಕೋಸ್ಕರ ಆಮೇಲೆ ಮನೆಗೆ ಬಂದು ಬಿಸಿನೀರು ಮಾಡ್ಕೊಂಡು ಕುಡಿದ್ವಿ. ಯಾಕಂದರೆ ನಾವು 1 ಡೇ ಮುಂಚೆನೇ ಸ್ವಲ್ಪ ಏನೋ ಬೇರೆ ಊಟ ಏನೋ ಬೇರೆ ಕಡೆ ತಿಂದಿದ್ವಿ ಅನಿಸುತ್ತೆ, ಅದಕ್ಕೆ ಆ ಥರ ಆಗಿತ್ತು. ಬಟ್ ನಾರ್ಮಲಾಗಿ ಚೆನ್ನಾಗಿದ್ದಾಗ ಹೋಗಿದ್ದಿದ್ರೆ ಒಂದೊಳ್ಳೆ ಊಟನೇ ಕ್ಲಬ್ಬಲ್ಲಿ ತಿನ್ಬೋದಾಗಿತ್ತು. ಸೊ ಒಂಥರ ಈ ರೀತಿ ಮಳೆ ಏನಾದ್ರು ಬರೋ ಟೈಮಲ್ಲಿ ಒಂಥರ ಸ್ನ್ಯಾಕ್ಸ್ನ ಕುತ್ಕೊಂಡು ತಿನ್ನಬೇಕು ಅಂತ ಕುತ್ಕೊಂಡು ತಿನ್ನೋಕ್ಕೆ ಎಲ್ಲ ಕಡೆ ಜಾಗ ಇರಲ್ಲ. ಬಟ್ ಈ ಸ್ಪೇಸಲ್ಲಿ ತುಂಬಾ ಜಾಗ ಇದೆ. ಮತ್ತು ಆರಾಮಾಗಿ ಕುತ್ಕೊಂಡು ಎಷ್ಟು ಗಂಟೆ ಆದರೂ ಕುತ್ಕೊಂಡು ತಿನ್ಬೋದು. ಅದೊಂಥರ ಯುನೀಕಾಗಿ ಚೆನ್ನಾಗಿತ್ತು. ಹೋಟೆಲ್ ಕೂಡ ಫ್ರಂಟಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು.
ಅದಾದಮೇಲೆ ಮನೆಗೆ ಬರೋ ಟೈಮಲ್ಲಿ ಸ್ವಲ್ಪ ರೋಡೆಲ್ಲ ಖಾಲಿ ಇತ್ತಲ್ವ, ಹಾಗೆ ತುಂಬಾ ಮಾತಾಡ್ಕೊಂಡು ಬಂದ್ವಿ ನಾನು ಮತ್ತು ನಮ್ಮ ಹಸ್ಬೆಂಡು. ಅವ್ರಿಗೆ ಹೇಳ್ತಿದ್ದೆ ಈ ರೀತಿ ಇದ್ದಾಗ ಪ್ರಮೋಷನ್ ಬನ್ನಿ, ನಿಮಗೂ ಕೂಡ ಫ್ರೀಯಾಗಿ ಊಟ ಸಿಗುತ್ತೆ ಅಂತ ಹೇಳ್ತಿದ್ದೆ. ಅವ್ರು ಎಷ್ಟೇ ಫ್ರೀಯಾಗಿ ಕೊಟ್ಟರು ಏನೇ ಕೊಟ್ಟರು ಬರೋದೇ ಇಲ್ಲ. ಪೇಮೆಂಟ್ ಮಾಡ್ತೀವಿ, ಒಂದು ಕೊಲಾಬ್ರೇಷನ್ ಇದೆ, ಜಸ್ಟ್ ನಿಮ್ಮ ಫೇಸ್ ಬೇಡ ಹೇರ್ಸ್ದು ಮಾಡಿಕೊಡ್ತೀನಿ, ಅಮೌಂಟ್ ಕೊಡ್ತೀನಿ ಅಂದರು ಅವ್ರು ರೆಡಿ ಇಲ್ಲ. ಅವ್ರಿಗೆ ಅಮೌಂಟ್ ಅಂದರೆ ಇಷ್ಟನೇ ಇಲ್ಲ, ಮತ್ತು ಕ್ಯಾಮ್ರಾ ಅಂದರೆ ಫಸ್ಟ್ ಆಫ್ ಆಲ್ ಇಷ್ಟನೇ ಇಲ್ಲ. ಅದಕ್ಕೋಸ್ಕರ ಅವ್ರದ್ದು ಫೇಸ್ ತೋರಿಸೋದಿಲ್ಲ ನಾನು. ಅವ್ರಿಗೆ ಯಾವಾಗ ಇಷ್ಟ ಆಗಿ ಓಕೆ ಅಂತಾರೋ ಅವಾಗತ್ತೆ ನಾನು ವೀಡಿಯೋ ಮಾಡೋದು. ಸೊ ಈ ರೀತಿ ಗ್ಯಾಪ್ ಕೊಟ್ಟು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಬಟ್ ಯಾರೆಲ್ಲ ಕನ್ಸಿಸ್ಟೆಂಟಿಯಾಗಿ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ನೋಡಿ ವೀಡಿಯೋಸ್ನ. ಸೊ ಯಾರಾದರೂ ನೋಡಿದ್ರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಮಾಡೋಕ್ಕಾಗೋದು ವೀಡಿಯೋ. ಈ ವಿಡಿಯೋ ಫುಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.